ಸೊ ಐ ಗೈಸ್ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಒನ್ ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ವಿಡಿಯೋ ಆದರೆ ಸ್ಟಾರ್ಟ್ ಮಾಡೋಣ. ಅವನ ಅಜ್ಜಿ ಸುದೀಪ್ ಸಾರ್ ಥರ ಯಾಂಕರಿಂಗ್ ಯಾರಿಗೂ ಮಾಡೋಕ್ಕೆ ಬರಲ್ಲ ಗುರು. ಆ ಥರ ಇವತ್ತು ಬೆಂಡೆತ್ತಿದ್ದಾರೆ ಇವರೇ ರಜತ್ ಅವ್ರಿಗೆ ಅಂತಲೇ ಹೇಳ್ಬೋದು. ಇನ್ನು ಸುದೀಪ್ ಸಾರ್ ಅವರು ಏನೆಲ್ಲ ಮಾತನಾಡಿದ್ದಾರೆ ರಜತ್ ಅವ್ರ ಬಗ್ಗೆ ಮತ್ತು ರಜತ್ ಅವರಿಗೆ ಯಾವ ರೀತಿ ಬುದ್ಧಿ ಮಾತು ಕಲಿಸಿದರು ಮತ್ತು ಅವರಿಗೆ ಯಾವ ಥರ ಇರಬೇಕು ಬಿಗ್ ಬಾಸ್ ಮನೆಯಲ್ಲಿ ಅಂತ ಎಲ್ಲ ಸ್ಪಷ್ಟನೆಯಾಗಿ ಹೇಳ್ಕೊಟ್ರೆ ಅಂತಲೇ ಹೇಳ್ಬೋದು. ನಿಮಗೆಲ್ಲ ಗೊತ್ತಿರ್ಬೋದು, ರಜತ್ ಮತ್ತು ಇವ್ರು ಗೋಲ್ಡ್ ಸುರೇಶ್ ನಡುವೆ ಸ್ವಲ್ಪ ಜಗಳ ಆದರೆ ಆಗಿತ್ತು ಅಂತಲೇ ಹೇಳ್ಬೋದು. ಇಲ್ಲಿ ಗೋಲ್ಡ್ ಸುರೇಶ್ ಅವ್ರದ್ದು ಏನು ತಪ್ಪಿರಲ್ಲ, ಅದು ಆಟದಲ್ಲಿ ಎಲ್ಲ ಕಾಮನ್ ಅಂತವೆಲ್ಲ ಆಗೋದೆಲ್ಲ ಇನ್ಸಿಡೆಂಟ್ ಎಲ್ಲ ನಡೀತಾ ಇರ್ತವೆ. ಆದರೆ ಇವ್ರು ರಜತ್ ಅವರು ಗೋಲ್ಡ್ ಸುರೇಶ್ ಅವರಿಗೆ ಬೈದಂಥ ಬೈಗಳು ಮತ್ತು ಮಾತುಗಳನ್ನು ಸುದೀಪ್ ಸರ್ ಅವರು ಸಖತ್ತಾಗಿ ಎತ್ತಿಡಿದ್ರು ಅಂತಲೇ ಹೇಳ್ಬೋದು. ಇಲ್ಲಿ ಬಂದ್ಬಿಟ್ಟು ರಜತ್ ಅವರಿಗೆ ಅಂದರೆ ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡ್ನಲ್ಲಿ ಇವರು ರಜತ್ ಅವ್ರಿಗೆ ಸಿಕ್ಕಾಪಟ್ಟೆ ಕ್ಲಾಸ್ ಆದರೆ ತಗೊಂಡಿದ್ದಾರೆ ಕಿಚ್ಚ ಸುದೀಪ್ ಅವರು. ಏನೆಲ್ಲ ಕ್ಲಾಸ್ ತಗೊಂಡಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸ್ಟೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಆಲ್ ಇಟ್ಕೊಳ್ಳಿ. ಇನ್ನು ವಿಡಿಯೋಗೊಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ. ಇನ್ನು ಸ್ಟ್ರೈಟ್ ಆಗಿ ಅಪ್ಡೇಟ್ ಕಡೆಗೆ ಬರೋದಾದರೆ, ಇನ್ನು ಫಸ್ಟಿಗೆ ಸ್ಟಾರ್ಟಿಂಗಲ್ಲೇ ಬಂದುಬಿಟ್ಟು ಕಿಚ್ಚ ಸುದೀಪ್ ಸಾರ್ ಅವರು ಇವರು ರಜತ್ ಅವ್ರಿಗೆ ಸಖತ್ತಾಗೆ ಬೆಂಡೆತ್ತಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಸ್ಟಾರ್ಟಿಂಗಲ್ಲೇ ಬಂದುಬಿಟ್ಟು ಸುದೀಪ್ ಅವರು ರಜತ್ ಅವರಿಗೆ ಹೇಳ್ತಾರೆ, ಕನ್ನಡದಲ್ಲಿ ಸಾಕಷ್ಟು ಇದೆ ಮಾತನಾಡಲು ಎಂದು ಕಿಚ್ಚ ಸುದೀಪ್ ಅವರು ಇವರು ರಜತ್ ಅವರಿಗೆ ಹೇಳ್ತಾರೆ ಅಂತಲೇ ಹೇಳ್ಬೋದು. ಆನಂತರ ಬಂದುಬಿಟ್ಟು ಈ ಮನೆಯಲ್ಲಿ ಬಂದುಬಿಟ್ಟು ಪ್ರತಿಯೊಬ್ಬ ಸ್ಪರ್ಧಿಗೂ ಒಂದೊಂದು ತೂಕ ಅಂತ ಇದೆ, ಅದನ್ನು ಅವರು ಕಾಪಾಡಿಕೊಂಡು ಹೋಗ್ಬೇಕೆಂದು ಎಲ್ಲರಿಗೂ ಎಲ್ಲ ಸ್ಪರ್ಧಿಗಳಿಗೆ ಹೇಳ್ತಾರೆ ಅಂತಲೇ ಹೇಳ್ಬೋದು. ಆನಂತರ ಬಂದುಬಿಟ್ಟು ಇವ್ರು ರಜತ್ ಅವರು ಸುದೀಪ್ ಸರ್ಗೆ ಒಂದು ಸ್ಟೇಟ್ಮೆಂಟ್ ಆದರೆ ಕೊಡ್ತಾರೆ. ಏನು ಕೊಡ್ತಾರೆ ಅಂತಂದರೆ, ಎದೆಗೆ ಎದೆ ಹಚ್ಚಿ ನಿಂತಾಗ ಆ ಪದಗಳು ನನ್ನಿಂದ ಬಂತು ಅಂತಂದು ಇವ್ರು ರಜತ್ ಅವರಾದರೆ ಹೇಳ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಕಿಚ್ಚ ಸುದೀಪ್ ಸರ್ ಅವರು ಇವರಿಗೆ ಎಷ್ಟು ಸ್ಪಷ್ಟವಾಗಿ ತಿಳಿಸಿದ್ರು ರಜತ್ ಅವರಿಗೆ ಅಂತ ಅಂದರೆ, ರಜತ್ ಅವರೇ ನೀವು ತುಂಬ ಕೋಪ ಬಂದಾಗ ನಿಮ್ಮ ಬಾಯಿಯಿಂದ ಅಂಥ ಪದಗಳೇ ಬರ್ತಾವಲ್ವ, ಅದೇ ಇವಾಗ ಮತ್ತೆ ಇಲ್ಲಿ ರಿಪೀಟ್ ಮಾಡಿ ಎಂದು ಕಿಚ್ಚ ಸುದೀಪ್ ಸರ್ ಅವರು ರಜತ್ ಅವರಿಗೆ ಹೇಳ್ತಾರೆ ಅಂತಲೇ ಹೇಳ್ಬೋದು. ಆನಂತರ ಬಂದ್ಬಿಟ್ಟು ಸುದೀಪ್ ಸರ್ ಅವರು ಸ್ವಲ್ಪ ಇವರಿಗೆ ವಾರ್ನಿಂಗ್ ಆದರೆ ಕೊಡ್ತಾರೆ. ಏನು ಕೊಡ್ತಾರೆ ಅಂತ ಅಂದರೆ, ರಜತ್ ಅವರೇ ನೀವು ಆಡಿದ ಮಾತುಗಳನ್ನು ಯಾಕೆ ಇಲ್ಲಿ ಆಡೋಕ್ಕಾಗ್ತಿಲ್ಲ ಮತ್ತು ಅದನ್ನು ರಿಪೀಟ್ ಮಾಡೋಕ್ಕೆ ಯಾಕೆ ಆಗ್ತಿಲ್ಲ ಅಂತಂದಾಗ ರಜತ್ ಅವರು ಒಂದು ಸ್ಟೇಟ್ಮೆಂಟ್ ಆದರೆ ಒಂದು ಹೇಳಿಕೆ ಆದರೆ ಕೊಡ್ತಾರೆ ಅಂತಲೇ ಹೇಳ್ಬೋದು. ಸರ್ ನನ್ನಿಂದ ಇನ್ಮೇಲೆ ಈ ಥರ ತಪ್ಪುಗಳು ಆಗೋದಿಲ್ಲ ಅಂತಂದು ರಜತ್ ಅವರು ಹೇಳಿದಾಗ, ಮತ್ತೊಂದು ಸಲ ಇಂಥ ತಪ್ಪುಗಳಾದರೆ ಆ ಮನೆ ಡೋರ್ ಇದೆ, ಬಾಗಿಲಿದೆ, ಅಲ್ಲಿಂದ ಕಳಿಸೋದೆ ಡೈರೆಕ್ಟಾಗಿ ಎಂದು ಸುದೀಪ್ ಸರ್ ಅವರು ಡೈರೆಕ್ಟಾಗಿ ಇವ್ರಿಗೆ ವಾರ್ನಿಂಗ್ ಕೊಟ್ಟರೆ ಅಂತಲೇ ಹೇಳ್ಬೋದು. ಇನ್ನು ಸುದೀಪ್ ಸರ್ ಅಂತ ಯಾಂಕರ್ ನಮ್ಮ ಕನ್ನಡದಲ್ಲಿ ಹುಡುಕಿದ್ರೂ ಸಿಗೋದಿಲ್ಲ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಇವತ್ತು ಶೋ ಆದರೆ ಮಾಡಿದ್ದಾರೆ ಮತ್ತು ರಜತ್ ಅವ್ರಿಗೆ ಎಷ್ಟು ಸ್ಪಷ್ಟವಾಗಿ ತಿಳಿಸ್ಬೇಕು ಅಷ್ಟು ಸ್ಪಷ್ಟವಾಗಿ ತಿಳಿಸಿದ್ದಾರೆ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ರಜತ್ಗಂತೂ ಇವತ್ತು ಸಖತ್ತಾಗಿ ಬೆಂಡೆತ್ತಿದ್ದಾರೆ ನಮ್ಮ ಸುದೀಪ್ ಸರ್. ಇನ್ನು ನಿಮಗೆಲ್ಲ ಗೊತ್ತಿರ್ಬೋದು, ಗೋಲ್ಡ್ ಸುರೇಶ್ ಅವರಿಗೆ ಸಿಕ್ಕಾಪಟ್ಟೆ ಬೈದ್ರು ಅಂತಲೇ ಹೇಳ್ಬೋದು. ಇವ್ರು ರಜತ್ ಅವರು ಗೋಲ್ಡ್ ಸುರೇಶ್ ಅವರಿಗೆ ಸಿಕ್ಕಾಪಟ್ಟೆ ಬೈದಿದ್ದಾರೆ ಅಂತಲೇ ಹೇಳ್ಬೋದು. ಏನೆಲ್ಲ ಬೈದರು ಅಂತ ನಿಮಗೆಲ್ಲ ಗೊತ್ತೇ ಇದೆ. ಮತ್ತು ಸೆಡೆ ನನ್ನ ಮಗ, ಗುಗ್ಗು ನನ್ನ ಮಗ, ಆ ಥರ ಎಲ್ಲ ಬೈದಿದ್ದಾರೆ ಇವರು ರಜತ್ ಅವರು ಗೋಲ್ಡ್ ಸುರೇಶ್ಗೆ. ಆ ಕಾರಣದಿಂದಾಗಿ ಸುದೀಪ್ ಸರ್ ಅವರು ಸ್ವಲ್ಪ ಇವತ್ತು ಎಪಿಸೋಡ್ನಲ್ಲಿ ಇವ್ರ ಮೇಲೆ ಸ್ವಲ್ಪ ಕೋಪಗೊಂಡಿದ್ರು ಅಂತಲೇ ಹೇಳ್ಬೋದು ರಜತ್ ಅವ್ರ ಮೇಲೆ. ಆ ಕಾರಣದಿಂದಾಗಿ ಸುದೀಪ್ ಸರ್ ಅವರು ಇವತ್ತು ಸಖತ್ತಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ ಇವ್ರು ರಜತ್ ಅವರಿಗೆ. ಇನ್ನು ರಜತ್ ಅವರು ಇವೆಲ್ಲ ಸುದೀಪ್ ಸರ್ ಮಾತುಗಳನ್ನು ಕೇಳಿದರೆ ರಜತ್ ಅವರು ಇನ್ನು ಮುಂದೆ ಯಾರಿಗೂ ಒಂದು ಮಾತಾಡ್ಬಾರ್ದು, ಆ ಥರ ಮಾಡಿದ್ದಾರೆ ನಮ್ಮ ಸುದೀಪ್ ಸರ್ ಅಂತಲೇ ಹೇಳ್ಬೋದು. ಇನ್ನು ಕಿಚ್ಚ ಸುದೀಪ್ ಸರ್ ಅಂತೂ ಇವತ್ತು ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡ್ನಲ್ಲಿ ಯಾವ ರೀತಿ ತಾಳ್ಮೆಯಿಂದ ಕಲಿಸಬೇಕೋ ಬುದ್ಧಿಯನ್ನು ಆ ಥರ ಕಲಿಸಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಈ ವಿಡಿಯೋ ನಿಮ್ಗೇನಾದರೂ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನೂ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗೆ ಹೋಗ್ಬೋದಂತ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ.